ದಾರಿಲಿ ಒಬ್ಬ ವ್ಯಕ್ತಿ ಕಾಣಿಸಿದ್ರು, ಸ್ವಲ್ಪ ಡಿಫ್ರೆಂಟ್ ಆಗಿ ಪೋಸ್ಟರ್ಗಳನ್ನೆಲ್ಲ ಅಂಟಿಸ್ಕೊಂಡು. ಇವತ್ತೊಂದ್ ದಿವಸ ಯಾರು ಸೈಕಲ್ ಯೂಸ್ ಮಾಡಲ್ಲ ಅಂತದ್ರಲ್ಲಿ ಸೈಕಲ್ ರಿಕ್ಷಾ ತರ ಒಂದು ಗಾಡಿಲಿ ಹೋಗ್ತಾ ಇದ್ರು. ಎಲ್ಲಿಂದ ಬರ್ತಾ ಇದಾರೆ, ಎಲ್ಲಿಗೆ ಹೋಗ್ತಾ ಇದಾರೆ, ಏನ್ ವಿಷಯ ಅಂತ ತಿಳ್ಕೊಳ್ಳೋಣ ಅಂತ ಮಾತಾಡ್ಸೋಣ ಅಂತ ಹೋದ್ವಿ. ಬೇರೆ ಯಾರೋ ಮಾತಾಡಿಸ್ತಾ ಇದ್ರು. ಆ ಸೈಕಲ್ ನಲ್ಲಿ ಸ್ವತಂತ್ರ ಹೋರಾಟಗಾರರದು, ಮತ್ತೆ ಫಿಲಂ ಆಕ್ಟರ್ಗಳದು, ರಾಜಕೀಯ ವ್ಯಕ್ತಿಗಳದು, ಸಮಾಜ ಸೇವಕರುಗಳದು ಸುಮಾರು ಪೋಸ್ಟರ್ಗಳನ್ನೆಲ್ಲ ಹಾಕೊಂಡಿದ್ರು. ಮತ್ತೆ ಇವ್ರ ಕಾನ್ಸೆಪ್ಟ್ ಏನಂತಂದ್ರೆ, ಈ ಗುಟ್ಕಾ, ಬೀಡಿ, ಸಿಗರೇಟ್ ಇದನ್ನ ಯಾರು ಸೇವನೆ ಮಾಡಬಾರ್ದು ಅಂತ ಸಮಾಜದ ಮೇಲೆ ಒಂದು ಒಳ್ಳೆ ಅವೇರ್ನೆಸ್ ಮೂಡಿಸೋದೇ ಇವ್ರದ್ದು ಒಂದು ಉದ್ದೇಶ ಆಗಿದೆ. ಅದಕ್ಕೋಸ್ಕರನೇ ಇಷ್ಟು ಏಜ್ ಆದ್ರೂ ಈ ಸೈಕಲ್ ನೋಡ್ಬೋದು, ಒಂದು ಟೈರು ಕೂಡ ಕರೆಕ್ಟ್ ಆಗಿಲ್ಲ. ಅಂತದ್ರಲ್ಲಿ ಮಳೆ, ಚಳಿ, ಗಾಳಿ ಏನೂ ಯೋಚನೆ ಮಾಡದೆ ಈ ಸೈಕಲ್ ನಲ್ಲಿ ಊರ್ ತಿರುಗ್ತಾ ಇವತ್ತಿನ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ಈ ಕೆಟ್ಟ ಚಟಗಳನ್ನ ಬಿಡಿಸೋ ಪ್ರಯತ್ನದಲ್ಲಿದ್ದಾರೆ ಇವರು. ಈ ತರ ಒಂದು ಒಳ್ಳೆ ಮನಸ್ಥಿತಿ ಇರೋರು ಇವತ್ತೊಂದು ದಿವಸ ತುಂಬಾನೇ ಕಮ್ಮಿ. ಈ ಒಳ್ಳೆ ಪ್ರಯತ್ನ ಯಾವಾಗಿಂದ ಮಾಡ್ತಿರೋದು ಅವ್ರನ್ನೇ ಕೇಳೋಣ. भैया आप कहाँ से आ रहे भाई? अपना बिहार से है। 2005 से ऑल इंडिया टूर है। 2016 में कन्याकुमारी हुए, सबरीमाला हुए। और हम चाहते हैं कि आप लोग शिक्षित बने, निरोग बने, माँ बाप की सेवा करें। नो वाइन ड्रिंकिंग, नो स्मोकिंग, नो गुटखा ईटिंग, स्कूल कॉलेज गर्ल एंड बॉय मीटिंग। यू आर हेल्प मदर एंड फादर इज गॉड। यूट्यूब चैनल अतुल हिंदी इंटरटेनमेंट। ये कि रांची झारखंड का न्यूज है। भोपाल टीवी अजय देवगन से रिश्ते वाले का चक्कर खोलकर देख सकते हैं। ये पीछे लगा हुआ है महाराष्ट्र बम्बई का न्यूज है। अंकल अग्निहोत्री बिहार से बम्बई जुहू चौपाटी बोलकर यूट्यूब पर देखें। जय हिंद, जय भारत, हम सब एक हैं। आपका फोन पे और गूगल पे का नंबर? फोन पे नंबर है, ये स्क्रीन है इधर, 7022273414। एयरटेल अकाउंट नंबर है, स्क्रीन है लगा। ಇಲ್ಲಿ ನೋಡಿ, ಇವ್ರು ಸ್ಕ್ಯಾನರ್ ಕೂಡ ಹಾಕೊಂಡಿದ್ದಾರೆ. ದಯವಿಟ್ಟು ಇಂತ ಒಳ್ಳೆ ಮನಸ್ಥಿತಿ ಇರೋರ್ಗೆ, ಸಮಾಜದ ಮೇಲೆ ಒಳ್ಳೆ ಉದ್ದೇಶ ಇರೋರ್ಗೆ ನಿಮ್ ಕೈಲಾದ ಸಹಾಯನ ಮಾಡಿ. ಎಷ್ಟೋ ಜನ ಚಳಿ ಮಳೆ ಅಂತ ಮನೆಯಿಂದಾನೇ ಆಚೆ ಬರಲ್ಲ, ಅಂತದ್ರಲ್ಲಿ ಒಂದು ಸಮಾಜದ ಮೇಲೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇವರು ಊರು ದೇಶನೆಲ್ಲ ತಿರುಗ್ತಾ ಇದ್ದಾರೆ. ಇಂಥವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಇವರು ಬಂದು ನಾರ್ತ್ ಸೈಡ್ ಅವರು, ಕಾನ್ಪುರ್ ಅಂತ ಅಂದ್ಬಿಟ್ಟು ಇವ್ರ ಊರು. ಇವರ ಹೆಸರು ಬಂದು ಧನ್ವೀರ್ ಅಂತ ಅಂದ್ಬಿಟ್ಟು. ಇವರು ಕಾನ್ಪುರ್ ಇಂದ ಇವಾಗ ಕನ್ಯಾಕುಮಾರಿ ಕಡೆ ಹೊರಟಿದ್ದಾರೆ. ಹಾಗೆ ಮಧ್ಯದಲ್ಲಿ ಶಬರಿಮಲೆ ಕಡೆನೂ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ನೀವು ನೋಡ್ತಿರೋ ಹಾಗೆ ಈ ಮನುಷ್ಯನ ಹತ್ರ ಅಷ್ಟು ವ್ಯವಸ್ಥೆ ಏನೂ ಇಲ್ಲ. ಎಷ್ಟೇ ಚಳಿ ಆದ್ರೂ, ಎಷ್ಟೇ ಮಳೆ ಬಂದ್ರು ಈ ಸೈಕಲ್ ನಲ್ಲೇನೆ ಅವರು ಟ್ರಾವೆಲಿಂಗ್ ಮಾಡ್ಬೇಕು. ಈಗಿನ ಜನರೇಷನ್ ಅಲ್ಲಿ ನಮ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ದೊಡ್ಡ ವಿಷಯ ಆಗಿದೆ. ಅಂತದ್ರಲ್ಲಿ ಇವರು ದೇಶದ ಬಗ್ಗೆ ಆಗ್ಲಿ, ಮತ್ತೆ ಇನ್ನೊಂದು ಜನಗಳ ಬಗ್ಗೆ ಆಗ್ಲಿ ಒಂದು ಅವೇರ್ನೆಸ್ ಮೂಡ್ಸೋದಕ್ಕೆ ಇಷ್ಟು ಟ್ರಾವೆಲಿಂಗ್ ಮಾಡ್ಕೊಂಡು ಈ ಸೈಕಲ್ ನ ತಳ್ಕೊಂಡು ಊರಿಗೆ ತಿರುಗಾಡ್ತಾ ಇದ್ದಾರೆ. ನೋಡಿ, ಇವ್ರಿಗೆ ಏನಾದ್ರು ನಿಮ್ ಕೈಲ ಸಹಾಯ ಆಯ್ತು ಅಂತಂದ್ರೆ ದಯವಿಟ್ಟು ಒಂದು ಹೆಲ್ಪ್ ಮಾಡಿ. ನಾವಂತೂ ಇಂತ ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ, ಮಾಡ್ಬೇಕು ಅನ್ನೋ ಮನಸ್ಥಿತಿನ ನಮಗ್ ಬರ್ತಾ ಇಲ್ಲ. ಅಂತದ್ರಲ್ಲಿ ಇವ್ರು ಮಾಡೋರ್ಗಾದ್ರೂ ನಾವು ಏನಾದ್ರು ಒಂದ್ ಸಹಾಯ ಮಾಡಿ ಅವ್ರಿಗೆ ಒಂದು ಒಳ್ಳೇದನ್ನ ಮಾಡಿದ್ರೆ ದೇವ್ರು ನಮಗೂ ಎಲ್ಲ ಕಾಪಾಡ್ತಾನೆ. ಈ ಸ್ಟೇಜ್ ಆಗಿದ್ರು ಇವರು ಒಳ್ಳೆ ಅವೇರ್ನೆಸ್ ಮೂಡ್ಸೋದಕ್ಕೆ ಈ ಸೈಕಲ್ ನ ಇಷ್ಟು ಕಷ್ಟ ಪಟ್ಕೊಂಡು ತಳ್ಕೊಂಡು ಊರಿಗೆಲ್ಲ ತಿರುಗ್ತಾ ಇದಾರೆ. 2005ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದಂತೆ ಇವರು 2026 ಬಂತು. ಇನ್ನು ಟ್ರಾವೆಲಿಂಗ್ ಅಲ್ಲೇನೆ ಅವೇರ್ನೆಸ್ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಇವರು ನೋಡ್ತಿದ್ರೆ ಖುಷಿ ಆಗುತ್ತೆ. ಇವತ್ತು ಈ ಜನರೇಷನ್ ಅಲ್ಲಿ ಇಂತ ಜನ ಇದಾರ, ದೇಶದ ಮೇಲೆ ಇನ್ನೂ ಕಾಳಜಿ ಇದೆಯಾ ಜನಗಳಿಗೆ ಅನ್ನೋದನ್ನ ಕಣ್ಮುಂದೆ ನೋಡಿದಾಗ ಖುಷಿ ಆಗುತ್ತೆ.